ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಉರಿದಿದ್ದು ಬೂದಿಯಾಗುತ್ತದೆ ಅನ್ನೋದಕ್ಕೆ ದರ್ಶನ್ ದೊಡ್ಡ ಉದಾಹರಣೆ. ಚಿತ್ರನಟ ದರ್ಶನ್ ಹಾಗೂ ಅವರ ಸಹಚರರಿಗೆ ಕಠಿಣ ಶಿಕ್ಷೆಯಾಗಬೇಕು. ಅರ್ಕಲಗೂಡು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಒತ್ತಾಯ. ಕೂಲಿ ಕೆಲಸಕ್ಕೆ ತೆರಳುತ್ತಿದ್ದವನ ಮೇಲೆ ಕಾಡಾನೆ ದಾಳಿ, ಆನೆ ತುಳಿತದಿಂದ ವ್ಯಕ್ತಿಯ ಕಾಲು ಮುರಿತ. ಸಕಲೇಶಪುರ ತಾಲೂಕಿನ ವಾಟೆಹಳ್ಳ ಗ್ರಾಮದಲ್ಲಿ ಘಟನೆ. ಪೂರ್ಣಗೊಳ್ಳದ ಏತ ನೀರಾವರಿ ಯೋಜನೆಯಿಂದ ರೈತರಿಗೆ ತೊಂದರೆ, ಕೂಡಲೇ ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಸೂಚನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬುವವರನ್ನ ಸಿನಿಮಾ ಶೈಲಿಯಲ್ಲಿ ಕೊಲೆ ಮಾಡಿರುವ ಚಿತ್ರನಟ ದರ್ಶನ್ ಹಾಗೂ ಅವರ ಸಹಚರರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಅರ್ಕಲಗೂಡು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇರುನಟ ಎಂದು ಹೆಸರು ಬಿಂಬಿಸಿಕೊಂಡಿರುವ ದರ್ಶನ್ ಹಾಗೂ ಅವರ ಪಟಾಲಂ ಮಾಡಿರುವ ಕೃತ್ಯ ನಿಜಕ್ಕೂ ದಿಗ್ಭ್ರಮೆ ಹುಟ್ಟಿಸಿದೆ. ಇಂತಹವರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ. ಹಣದ ಬಲದಿಂದ ಹೀಗೆ ಮಾಡಿರುವುದು ದುರಾದೃಷ್ಟಕರ. ಉರಿದಿದ್ದು ಬೂದಿಯಾಗುತ್ತದೆ ಅನ್ನೋದಕ್ಕೆ ದರ್ಶನ್ ಅವರೇ ದೊಡ್ಡ ಉದಾಹರಣೆ. ಇದಕ್ಕೆ ಕಾನೂನು ಆಡಳಿತ, ಹೀಗೆ ಯಾರ ವೈಫಲ್ಯ ಎಂಬುದು ಗೊಂದಲಮಯವಾಗಿದೆ. ರಣರೋಚಕ ದುರ್ಘಟನೆಯಲ್ಲಿ ಮೇರುನಟನೆ ಭಾಗಿಯಾಗಿರುವುದು ನಾಡಿನ ಕೆಲ ಸಂಸ್ಕೃತಿಗೆ ಶೋಭೆ ತರುವುದಿಲ್ಲ. ಸೆಲೆಬ್ರಿಟಿ ಮತ್ತು ಅವರ ಅಭಿಮಾನಿಗಳು ಪ್ರಖ್ಯಾತಿ ಬದಲು ಕುಖ್ಯಾತಿ ಪಡೆದಿರುವುದು ನಾಡಿನ ಸಂಸ್ಕೃತಿಗೆ ದೊಡ್ಡ ಪೆಟ್ಟು. ದರ್ಶನ್ ಕೃತ್ಯದ ಬಗ್ಗೆ ಮೇಲ್ನೋಟಕ್ಕೆ ವಿರೋಧ ಮಾಡಿದರೆ ಸಾಲದು, ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಅವರು ಮೊದಲು ತಪ್ಪು ಮಾಡಿದಾಗಲೇ ಕ್ರಮ ಕೈಗೊಂಡಿದ್ದರೆ ಹೀಗೆ ಆಗುತ್ತಿರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ತಾವು ಸಿಗರೇಟ್ ಸೇದುವ ದೃಶ್ಯ ಬಂದರೆ ಆ ಬಗ್ಗೆ ನಟನೆ ಮಾಡಲು ಹಿಂದೇಟು ಹಾಕುತ್ತಿದ್ರು. ಇದಕ್ಕೆ ಕಾರಣ ನಾವು ಮಾಡುವುದನ್ನ ನಮ್ಮ ಅಭಿಮಾನಿಗಳು ಅನುಕರಣೆ ಮಾಡುತ್ತಾರೆ ಎಂಬ ಕಾಳಜಿ ಎಂಬುದಾಗಿತ್ತು. ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವವರೇ ಕುಖ್ಯಾತಿ ಪಡೆದರೆ ಹೇಗೆ? ಈ ಘಟನೆ ನಿಜಕ್ಕೂ ಖಂಡನೀಯ. ವಿಚಾರದಲ್ಲಿ ಸಡಿಲ ಬಿಡಬಾರದು. ಹಾಗಾದ್ರೆ ಆರೋಪಿಗಳು ಖುಲಾಸೆ ಹೊಂದಲಿದ್ದಾರೆ. ಕಠಿಣ ಶಿಕ್ಷೆಯಾಗುವ ಹಾಗೆ ಸರ್ಕಾರ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದರು. ಇದು ಇಡೀ ರಾಜ್ಯಕ್ಕೆ ತಂದಿರತಕ್ಕಂಥ ದೊಡ್ಡ ಕಳಂಕ. ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳಾಗಲೇಬೇಕು. ಇದೇ ಮೊದಲಲ್ಲ ಅವರ ಘಟನೆ, ಇದು ಕೊಲೆ ಹಂತಕ್ಕೆ ಹೋಗಿದೆ. ಹಿಂದೆ 10 ಘಟನೆಗಳಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿದ್ದನ್ನು ನೀವು ಕೂಡ ಗಮನಿಸಿದ್ದೀರಿ, ನೋಡಿದ್ದೀರಿ, ಕೇಳುವಿದ್ದೀರಿ. ಆದರೆ ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮ ಆಗಿದ್ದರೆ ಇಂತಹ ಸ್ಥಿತಿ ಬರ್ತಿರ್ಲಿಲ್ವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾನೂನಿನ ಕುಣಿಕೆ ಇರ್ತಕ್ಕಂಥದ್ದು ಬಡವರ ಮೇಲೆ ಮಾತ್ರ ಪ್ರಭಾವ ಬೀರಲಿಕ್ಕಲ್ಲ, ಕಾನೂನಿನ ಕುಣಿಕೆ ಪ್ರಭಾವಶಾಲಿಗಳ ಮೇಲೆ ಆಗಬೇಕು. ನಾವು ಬರುವಾಗ ಮಾತಾಡ್ಕೊಂಡು ಬರ್ತಾ ಇದ್ವಿ, ಇಂಥ ಸೆಲೆಬ್ರಿಟಿಗಳು, ಪ್ರಖ್ಯಾತರು, ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳನ್ನು ಹೊಂದಿರತಕ್ಕಂಥವ್ರು, ಇವರೇ ಕುಖ್ಯಾತರಾಗಿಬಿಟ್ರೆ ಅವರ ಅಭಿಮಾನಿಗಳಿಗೆ ಮಾರ್ಗದರ್ಶನ ಹೇಗೆ ಮಾಡ್ತಾರೆ? ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಮಾಡುವಾಗ, ನಟನೆ ಮಾಡುವಾಗ, ಆ ಮೇರುನಟ ಸಿಗರೇಟ್ ಸೇದಿ ಅಂದರೆ, ಇಲ್ಲ ಕುಡಿಯುವ ಸೀನ್ ಬಂದರೆ ಮದ್ಯಪಾನದ ಸೀನ್ಗೆ ಇಲ್ಲ ನಾನು ಆ ಸೀನ್ನಲ್ಲಿ ಭಾಗವಹಿಸೋದಿಲ್ಲ, ಅದನ್ನು ತೆಗೀರಿ ಅಂತ ಹೇಳ್ತಿದ್ರಂತೆ. ಸಿಗರೇಟ್ ಸೇದೋದನ್ನು ಕೂಡ ನಾನು ಮಾಡೋದಿಲ್ಲ, ನನ್ನ ಲಕ್ಷಾಂತರ ಅಭಿಮಾನಿಗಳು ನಾನು ಫಾಲೋವರ್ಸ್ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ಅದನ್ನು ಅನುಕರಣೆ ಮಾಡ್ತಾರೆ ಅಂತ ಹೇಳ್ತಿದ್ರಂತೆ. ಅವರೆಲ್ಲಿ, ಇವರೆಲ್ಲಿ? ಇಂಥವರನ್ನು ನಾನು ಬಹಳ ಉಗ್ರವಾದ ಪದಗಳನ್ನು ಉಪಯೋಗ ಮಾಡಿ ಖಂಡನೆ ಮಾಡ್ತಿದ್ದೀನಿ. ಯಾರು ಕಾನೂನು ಕ್ರಮ ಕೈಗೊಳ್ಳಬೇಕೋ ಅವರು ಯಾವುದೇ ಕಾರಣಕ್ಕೂ ಸಡಿಲ ಬಿಡಬಾರ್ದು. ಒಂದು ರಾಜ್ಯಕ್ಕೆ, ಸಮಾಜಕ್ಕೊಂದು ಸಂದೇಶ ಹೋಗಬೇಕು. ಈ ಥರ ತಪ್ಪು ಮಾಡಿದವ್ರ ಮೇಲೆ ಕ್ರಮಗಳು ಆಗೇ ಆಗ್ತದೆ ಅಂತಕ್ಕಂಥದ್ದು ಒಂದು ಭಾವನೆ ಬರೋ ರೀತಿಯಲ್ಲಿ ಮಾಡಬೇಕು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಹಿಂದೆ ನಾವು ನೋಡಿದ್ದೀವಿ. ಇದೇ ವೇಳೆ ವಾಲ್ಮೀಕಿ ನಿಗಮದ ಅಕ್ರಮದ ಬಗ್ಗೆ ಮಾತನಾಡಿದ ಅವರು, ನಕಲಿ ಖಾತೆ ಸೃಷ್ಟಿ ಮಾಡಿರುವ ಅಕ್ರಮ ಸಣ್ಣದಲ್ಲ, ಇದೇ ರೀತಿ ಬೇರೆ ನಿಗಮಗಳಲ್ಲೂ ನಡೆದಿದೆ. ಇಂದಿನ ವ್ಯವಸ್ಥೆಯಲ್ಲಿ ಕಾಯುವವರೇ ಮೇಯುವರು ಆಗಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಸರ್ಕಾರವನ್ನು ಆಗ್ರಹಿಸಿದರು. ವಾಲ್ಮೀಕಿ ನಿಗಮದ ಹಣ ಹೇಗೆ ಲೂಟಿಕೋರರ ಪಾಲಾಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಇದು ಒಂದು ನಿದರ್ಶನ ಅಷ್ಟೇ, ಒಂದು ನಿಗಮದ ನಿದರ್ಶನ. ನಾನು ನೋಡ್ಕೊಂಡು ಬಂದಿದ್ದೀನಿ, ನೀವು ನೋಡ್ಕೊಂಡು ಬಂದಿದ್ದೀರಿ, ನಮ್ಮ ಸ್ನೇಹಿತರು ಕೂಡ ನೋಡ್ಕೊಂಡು ಬಂದಿದ್ದಾರೆ. ಭ್ರಷ್ಟಾಚಾರ ಕಡಿಮೆ ಆಗ್ತಿಲ್ಲ, ಭ್ರಷ್ಟಾಚಾರ ಬೆಳೀತಾ ಇದೆ.
ಆಡಳಿತ ನಡೆಸೋರು ಬಾಯಿನಲ್ಲಿ ಹೇಳ್ತಾರೆ ಪಾರದರ್ಶಕವಾದ ಆಡಳಿತ, ಪ್ರಾಮಾಣಿಕವಾದ ಆಡಳಿತವನ್ನು ಕೊಡ್ತೀವಿ ಅಂತೇಳಿ. ಬಟ್ ಅದು ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ನೋವು ನನ್ನನ್ನು ಕಾಡ್ತಾ ಇದೆ. ಇದನ್ನು ಬೇರೆ ಸಹಿತ ಕಿತ್ತಾಕಬೇಕು. ಸಾಧ್ಯನಾ? ನೀವು ಒಳ್ಳೆ ಬೆಳೆ ಬರಬೇಕು ಅಂದರೆ ಕಳೆ ಕೀಳಲೇಬೇಕು. ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು ಅಂದರೂ ಕೂಡ ಕಳೆ ಕೀಳದಿದ್ರೆ, ಭ್ರಷ್ಟಾಚಾರ ನಿರ್ಮೂಲ ಮಾಡದೇ ಇದ್ದರೆ ಸಾಧ್ಯ ಆಗೋದೇ ಇಲ್ಲ. ಇನ್ನು ಸಣ್ಣ ಹಗರಣ ಅಂತ ನಾವ್ಯಾರೂ ಭಾವಿಸ್ಕೊಂಡಿಲ್ಲ. ಬಹಳ ದೊಡ್ಡ ಹಗರಣ. ಫೇಕ್ ಅಕೌಂಟ್ ಓಪನ್ ಮಾಡಿ, ಫೇಕ್ ಅಕೌಂಟ್ಗೆ ಇಲ್ಲಿಂದ ಹಣ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಡ್ರಾ ಮಾಡ್ಕೊಳ್ತಾರೆ ಅಂತಂದರೆ ಇದು ಸಣ್ಣವರಿಂದ ಆಗಿಲ್ಲ, ಇದು ದೊಡ್ಡವರಿಂದ ನಡೆದಿರ್ತಕ್ಕಂಥ. ಪತ್ರಿಕಾಗೋಷ್ಠಿಯಲ್ಲಿ ಜನಾರ್ದನ ಗುಪ್ತಾ, ಮಾದೇಶ್, ಲೋಕೇಶ್ ಇದ್ದರು. ಕೂಲಿ ಕೆಲಸಕ್ಕೆ ತೆರಳುತ್ತಿದ್ದವನ ಮೇಲೆ ಕಾಡಾನೆಯೊಂದು ದಾಳಿ ನಡೆಸಿ ಕಾಲಿನಿಂದ ತುಳಿದು ವ್ಯಕ್ತಿಯ ಕಾಲು ಮುರಿದಿರುವ ಘಟನೆ ಸಕಲೇಶಪುರ ತಾಲೂಕಿನ ವಾಟೆಹಳ್ಳ ಗ್ರಾಮದಲ್ಲಿ ನಡೆದಿದೆ. ದಿವಾಕರ್ ಶೆಟ್ಟಿ ಕಾಡಾನೆ ದಾಳಿಯಿಂದ ಗಾಯಗೊಂಡ ವ್ಯಕ್ತಿ. ಗುರುವಾರ ಬೆಳಗ್ಗೆ ದಿವಾಕರ್ ಶೆಟ್ಟಿ ಕಾಫಿ ತೋಟದ ಕೆಲಸಕ್ಕೆ ತೆರಳುತ್ತಿದ್ದ ವೇಳೆ ಏಕಾಏಕಿ ದಾಳಿ ಮಾಡಿದ ಕಾಡಾನೆ ಕಾಲಿನಿಂದ ತುಳಿದಿದೆ. ಕಾಡಾನೆ ತುಳಿತದಿಂದ ದಿವಾಕರ್ ಅವರ ಬಲಗಾಲು ಮುರಿತವಾಗಿದ್ದು, ಕಿರಿಚಾಡುತ್ತಿದ್ದಂತೆ ಕಾಡಾನೆ ಕಾಫಿ ತೋಟದೊಳಗೆ ಹೋಗಿದೆ. ಅದೃಷ್ಟವಶಾತ್ ದಿವಾಕರ್ ಶೆಟ್ಟಿ ಪ್ರಾಣಾಪಾಯದಿಂದ ಪಾರಾಗಿದ್ದು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಎಟಿಎಫ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸದ್ಯ ಕಾಫಿ ತೋಟದಲ್ಲಿ ಕಾಡಾನೆ ಬೀಡುಬಿಟ್ಟಿದೆ. ಕಾಡಾನೆಗಳ ಹಾವಳಿ ಮಲೆನಾಡು ಭಾಗದಲ್ಲಿ ಹೆಚ್ಚಾಗುತ್ತಲೇ ಇರುವ ಹಿನ್ನೆಲೆ ಜೀವ ಭಯದಿಂದ ಕಾಫಿ ತೋಟದ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಬರಲು ಹಿಂದೇಟು ಹಾಕುತ್ತಿದ್ದಾರೆ. ನೀಟ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ದಿವಾಳಿಯಾಗಿ ಖಾಸಗಿ ಕಪಿಮುಷ್ಟಿಗೆ ಸಿಲುಕಿದ್ದು, ತಕ್ಷಣವೇ ಈಗಿನ ಫಲಿತಾಂಶ ತಡೆ ಹಿಡಿದು ಮರುಪರೀಕ್ಷೆ ನಡೆಸುವ ಮೂಲಕ ಅನ್ಯಾಯವಾಗಿರುವ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡುವಂತೆ ಕಾಂಗ್ರೆಸ್ ಮುಖಂಡ ಬಿಸಿ ರಾಜೇಶ್ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2024ರ ನೀಟ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ದಿವಾಳಿಯಾಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕಪಿಮುಷ್ಟಿಗೆ ನೀಟ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ. ಇದನ್ನು ತೀವ್ರವಾಗಿ ಖಂಡಿಸಿರುತ್ತೇವೆ ಎಂದರು. ಲಕ್ಷಾಂತರ ವಿದ್ಯಾರ್ಥಿಗಳು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನ ಅನುಮಾನದಿಂದ ನೋಡುವಂತಾಗಿದೆ. ಈ ಬಾರಿಯ ಫಲಿತಾಂಶದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಖಿನ್ನತೆಯಿಂದ ನೋಡುವಂತಾಗಿ ಕೆಲ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿರುವುದು ದುರಾದೃಷ್ಟಕರ. ಹಾಗೆಯೇ ಲಕ್ಷಾಂತರ ಕುಟುಂಬಗಳು ಕೌಟುಂಬಿಕವಾಗಿ ತುಂಬಾ ನೋವು, ಸಂಕಟ ಅನುಭವಿಸುತ್ತಿದ್ದಾರೆ. ದೇಶದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಅಭದ್ರತೆ ಎದ್ದು ಕಾಣುತ್ತಿದೆ. ಇದು ವಿಶ್ವಗುರುವಿನ ಪಾರದರ್ಶಕ ಆಡಳಿತಕ್ಕೆ ಹಿಡಿದ ಕೈಗನ್ನಡಿ ಅಲ್ಲದೆ ಮತ್ತೇನು ಎಂದು ಪ್ರಶ್ನೆ ಮಾಡಿದ ಅವರು, ನೀಟ್ ಪರೀಕ್ಷೆಯಲ್ಲಿ ಸುಮಾರು 67 ವಿದ್ಯಾರ್ಥಿಗಳು 720 ಅಂಕಕ್ಕೆ 720 ಅಂಕ ಪಡೆದಿದ್ದಾರೆ. 8 ವಿದ್ಯಾರ್ಥಿಗಳು ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದ್ದಾರೆ. ಇದುವರೆಗೂ ನೀಟ್ ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುತ್ತಿತ್ತು. ಆದರೆ ಈ ಬಾರಿ ಪರೀಕ್ಷಾ ಕೇಂದ್ರಗಳಲ್ಲಿಯೇ ಅಕ್ರಮ ನಡೆದಿದೆ. ಒಂದು ಪ್ರಶ್ನೆಗೆ 4 ಅಂಕವಿದ್ದು, ಒಂದು ಪ್ರಶ್ನೆ ತಪ್ಪಾದರೆ 1 ಅಂಕ ಕಡಿತವಾಗುತ್ತದೆ. ಹೀಗಿರುವಾಗ 718, 719 ಅಂಕ ತೆಗೆದುಕೊಳ್ಳುವುದು ಕಷ್ಟ ಸಾಧ್ಯ. ತಮಿಳುನಾಡಿನಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎಕೆ ರಾಜುನವರಿಂದ ನೀಟ್ ವಿಷಯವಾಗಿ ಸಮಗ್ರ ವರದಿ ತರಿಸಿಕೊಂಡು ಅಲ್ಲಿನ ಸ್ಟಾಲಿನ್ ಸರ್ಕಾರ ನೀಟ್ ವ್ಯವಸ್ಥೆಯಿಂದ ವಿನಾಯಿತಿ ಕೋರಿ ರಾಷ್ಟ್ರಪತಿ ಸಹಿಗಾಗಿ ಕಳುಹಿಸಿದ್ದಾರೆ. 1500 ವಿದ್ಯಾರ್ಥಿಗಳಿಗೆ ಕೃಪಾಂಕದ ನೆಪದಲ್ಲಿ ತಲಾ 240 ಅಂಕ ನೀಡಿರುವುದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದರು. ವಿದ್ಯಮಾನಗಳ ಪರಿಸ್ಥಿತಿನಲ್ಲಿ 2024ರ ನೀಟ್ ಪರೀಕ್ಷೆ ಏನು ನಡೆದಿದೆ, ಆ ವಿಚಾರವಾಗಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಇವತ್ತು ದಿವಾಳಿ ಆಗಿರ್ತಕ್ಕಂಥದ್ದನ್ನು ಸಮಾಜದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಇಡೀ ದೇಶದಾದ್ಯಂತ ಸುಮಾರು 24 ಲಕ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮನ್ನು ತೆಗೆದುಕೊಂಡಿದ್ದರು. ಅವರ ಫಲಿತಾಂಶ ಬಂದ ನಂತರ ಅವರ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಹಲವಾರು ವಿದ್ಯಾರ್ಥಿಗಳು ಫಲಿತಾಂಶವನ್ನು ನೋಡಿ ಖಿನ್ನತೆಗೊಳಗಾಗಿದ್ದಾರೆ. ಅವರ ಕುಟುಂಬ ವರ್ಗದವರು ಸಹ ತುಂಬ ನೋವು, ಸಂಕಟವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಎದುರಾಗಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇನೆ. ಜೊತೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನು ಈ ದಿನ ತುಂಬ ಅನುಮಾನದಿಂದ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಆ ಸಂಸ್ಥೆನೇ ಪಾರದರ್ಶಕವಾಗಿದೆಯಾ ಎಂಬತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಜಿಒ ಮಹಂತಪ್ಪ, ಕುಮಾರ್, ಗೌರವ್, ನವೀನ್, ನಟರಾಜು ಮೊದಲಾದವರಿದ್ದರು. ಕೂಡಲೇ ತೋಟ ಏತ ನೀರಾವರಿ ಯೋಜನೆಯನ್ನ ಸಂಪೂರ್ಣಗೊಳಿಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುವಂತೆ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಒತ್ತಾಯಿಸಿದರು.
ಚನ್ನರಾಯಪಟ್ಟಣದ ಅಮಾನಿ ಕೆರೆಯಿಂದ 26 ಕೆರೆಗಳಿಗೆ 64 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ತೋಟಿ ಏತ ನೀರಾವರಿ ಯೋಜನೆ ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಮಾತನಾಡಿದ ಅವರು, ಶೇಕಡಾ 90ರಷ್ಟು ಕಾಮಗಾರಿಯು ಮುಕ್ತಾಯಗೊಂಡಿದ್ದು ಇನ್ನು ಶೇಕಡಾ 10ರಷ್ಟು ಕಾಮಗಾರಿಯಾಗಬೇಕಿದೆ. ಆದರೆ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಕಾಮಗಾರಿಯು ಸಂಪೂರ್ಣಗೊಳ್ಳದೆ ಅರ್ಧದಲ್ಲೇ ನಿಂತಿದೆ. ಇದರಿಂದ ಈ ಭಾಗದ ರೈತರಿಗೆ ಬಹಳಷ್ಟು ತೊಂದರೆಯಾಗುತ್ತಿದ್ದು, ಕೂಡಲೇ ಈ ಗುತ್ತಿಗೆದಾರರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಗುತ್ತಿಗೆದಾರರನ್ನ ಕಪ್ಪುಪಟ್ಟಿಗೆ ಸೇರಿಸಬೇಕು ಹಾಗೂ ಕೂಡಲೇ ಈ ಕಾಮಗಾರಿಯನ್ನ ಬೇರೆಯವರಿಗೆ ಹಸ್ತಾಂತರಿಸಿ ಉಳಿಕೆ ಕಾಮಗಾರಿಯನ್ನ ಸಂಪೂರ್ಣಗೊಳಿಸಬೇಕೆಂದು ತಿಳಿಸಿದರು. ಕಾಮಗಾರಿ ವಿಳಂಬ ಆಗ್ತಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲರೂ ಕೂಡ ಇವತ್ತು ಸಂದರ್ಭದಲ್ಲಿ ಆಹ್ವಾನಿಸಿದ್ದೇವೆ. ಅದೇ ರೀತಿ ನಮ್ಮ ಅಂದಾಜು ಸಮಿತಿನಲ್ಲೂ ಕೂಡ ಇದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಮಾನ್ಯ ACS ಸಾಹೇಬರು ರಾಕೇಶ್ ಸಿಂಗ್ ಅವರಿಗೆ ರಿಟೈರ್ಡ್ ಆದರು 31ಕ್ಕೆ. ಅವತ್ತು ಮೀಟಿಂಗ್ ಬಂದಂಥ ಸಂದರ್ಭದಲ್ಲೂ ಯಾಕೆಂದರೆ ಇವತ್ತು ತುಂಬ ವಿಳಂಬ ಆಯಿತು. ನಮಗೆ 15% ಕಾಮಗಾರಿ ಆಗ್ಬೋದೇನೋ ಅಂತ ನನ್ನ ಭಾವನೆ. ಎಲೆಕ್ಟ್ರಿಕಲ್ ಲೈನ್ 15 ಎಲ್ಲ ನೋಡಿದ್ದೀನಿ. ಜಾಕ್ವೆಲ್ ಕಂಪ್ಲೀಟ್ ಆಗಿದೆ. ನಮ್ಗೆ ಅರ್ಲಾಪುರದ ಹತ್ರ ಒಂದು 900 ಮೀಟ್ರು ಪೈಪ್ ಲೈನ್ ಬಾಕಿ ಉಳಿದಿದೆ. ಅದು ಬಿಟ್ಟರೆ ಮುಂದಕ್ಕೆ ಡಿಸ್ಟ್ರಿಬ್ಯೂಷನ್ ಲೈನ್ಗಳು ಬಾಕಿ ಉಳಿದಿದೆ. ಎಲೆಕ್ಟ್ರಿಕಲ್ ವರ್ಕ್ಗಳು ಆಗಬೇಕಾಗಿದೆ. ಇದು ಇನಾಯತ್ ಅಂತ ಓಷನ್ ಕಂಪ್ನಿ ಈ ಗುತ್ತಿಗೆನ ಪಡೆದಿರ್ತಕ್ಕಂಥದ್ದು. ಅವರು ಬಹುಶಃ ನಮಗೆ ಕಳೆದ 4 ತಿಂಗಳಿಂದ 5 ತಿಂಗಳಿಂದನೂ ಕೂಡ ದೂರವಾಣಿಗೆ ಸಂಪರ್ಕಿಸ್ತಾ ಇಲ್ಲ. ಇಂಜಿನಿಯರ್ಸ್ ಹತ್ರನೂ ಒಂದು ಸಲ 2 ಸಲ ಫೋನ್ ಮಾಡಿ ಬರ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ದೀವಿ. ಇದು ನಾವು ಈ ಹಂಗಾಮಿನಲ್ಲಿ ನೀರೆತ್ತಬೇಕು ಅಂತ ನಾವು ಪ್ರಯತ್ನವನ್ನು ಮಾಡಿದ ಒಂದು ರೀತಿಗೆ ಹಿಂದೆ ಸೆಷನ್ನಲ್ಲೂ ಕೂಡ ಕಾಲಿಂಗ್ ಅಟೆನ್ಷನ್ 73 ಅಡಿನಲ್ಲೂ ಕೂಡ ಪ್ರಶ್ನೆ ಮಾಡಲಾಗಿ ಅಲ್ಲೂ ಕೂಡ ಕಾಮಗಾರಿನ ಬೇಗ ಮುಗಿಸ್ತೀವಿ ಅಂತಲೂ ಕೂಡ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಚಿವರು. ಈ ಸಂದರ್ಭದಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆಗೆ ಪಟ್ಟಣದ ಪುರಸಭೆಯು ಹೆಚ್ಚು ಒತ್ತನ್ನು ನೀಡುತ್ತಿದೆ. ಇದಕ್ಕೆ ಸ್ಥಳೀಯರ ಸಹಕಾರ ಅತ್ಯಮೂಲ್ಯವಾಗಿದೆ ಎಂದು ಶಾಸಕ CN ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣದ ನಲ್ಲೂರಿನ ಘನತ್ಯಾಜ್ಯ ನಿರ್ವಹಣಾ ಘಟಕದ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ಘನತ್ಯಾಜ್ಯ ನಿರ್ವಹಣಾ ಕಾರ್ಯದಲ್ಲಿ ನಮ್ಮ ಪುರಸಭೆಗೆ ಉತ್ತಮ ಪುರಸ್ಕಾರ ದೊರೆತಿದ್ದು, ಅದರ ಅನ್ವಯ ಪುರಸಭೆಯ ಘನತ್ಯಾಜ್ಯ ವಿಲೇವಾರಿ ಘಟಕವು ಈಗಾಗಲೇ 35 ಲಕ್ಷಕ್ಕೂ ಅಧಿಕ ಮೆಟ್ರಿಕ್ ಒಣಗೊಬ್ಬರವನ್ನು ತಯಾರು ಮಾಡಲಾಗಿದೆ. ಇದನ್ನು ಸದ್ಯದಲ್ಲೇ ಆನ್ಲೈನ್ ಮೂಲಕ ಟೆಂಡರ್ ಕರೆಯಲು ಪ್ರಕ್ರಿಯೆಯೂ ಕೂಡ ನಡೆಯುತ್ತಿದೆ. ಈ ಘಟಕದಲ್ಲಿ ಒಣಕಸ, ಹಸಿಕಸ ಹಾಗೂ ಪ್ಲಾಸ್ಟಿಕ್ ಇವುಗಳನ್ನು ಪ್ರತ್ಯೇಕವಾಗಿ ಬೇರ್ಪಡಿಸಲಾಗುವುದು. ಇಂತಹ ನಿರ್ವಹಣಾ ಘಟಕದಲ್ಲಿ ಕೆಲಸ ಮಾಡುತ್ತಿರುವ ಪೌರಕಾರ್ಮಿಕರಿಗೆ ಒಂದು ರೀತಿಯ ಧನ್ಯವಾದಗಳು ಸಹ ಸಲ್ಲಿಸಬೇಕು. ಇನ್ನು ಕಸ ವಿಲೇವಾರಿ ಘಟಕದಲ್ಲಿ ಹಲವು ಕಾಮಗಾರಿಗಳಾಗಬೇಕಾಗಿದ್ದು ಅವುಗಳಿಗೂ ಕೂಡ ಸದ್ಯದಲ್ಲೇ ಚಾಲನೆಯನ್ನ ಕೂಡ ದೊರೆಯಲಿದೆ ಎಂದರು. ಒಟ್ಟು 21 ಎಕರೆನ ಕೊಡಿಸುವಂಥದ್ದಕ್ಕೆ ಸ್ಥಳೀಯವಾಗಿ ನಾವು ಇದರ ಸಹಕಾರದಿಂದ ಅವಕಾಶವನ್ನು ಕೂಡ ಮಾಡಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಈ ಒಂದು ನಮ್ಮ ವಿಲೇವಾರಿ ಘಟಕಗಳಾಗೋದಕ್ಕಿಂತ ಮೊದಲನೇ ತ್ಯಾಜ್ಯ ಆ ಕಡೆಗೆ ತುಂಬ ಸಂಗ್ರಹಿಸಿದೆ. ಇಡೀ ಜಿಲ್ಲೆಯಲ್ಲಿ 6 ಕೋಟಿ ರೂಪಾಯಿ ಟೆಂಡರ್ ಕೂಡ ಇವತ್ತು ಆಹ್ವಾನಿಸಲಾಗಿದೆ. ಇನ್ನು ಟೆಂಡರ್ಗೆ ಯಾರೂ ಕೂಡ ಬಂದಿಲ್ಲ. ನಾನು ಅದಕ್ಕೋಸ್ಕರ ಪ್ರತ್ಯೇಕ ತಾಲೂಕು ವೈಸ್ ಮಾಡಿಕೊಡೋದು ಒಳ್ಳೆಯದು. ನನಗೆ ಅದು DCRಗೂ ರಿಕ್ವೆಸ್ಟ್ ಮಾಡಿ ಒಂದು ರೆಸೊಲ್ಯೂಷನ್ ಮಾಡಿ ಕಳಿಸುವಂಥ ಅವಕಾಶ ಮಾಡೋಣ. ಅದ್ರ ಜೊತೆಯಲ್ಲಿ ನಮ್ಮ ಪೌರ ಕಾರ್ಮಿಕ ಬಂಧುಗಳಿಗೆ, ಯಾಕಂದರೆ ಮನೆ ಹತ್ರ ಕೂಡ ಎಲ್ಲ 65-70 ಜನ ಒಟ್ಟಿಗೆ ಬಂದ ಮನವಿ ಸಲ್ಲಿಸಿದರೆ ಇವತ್ತು ಸೂಕ್ತವಾದಂಥ ಒಂದು ಜಾಗವನ್ನು 3 ಎಕರೆ 18 ಗುಂಟೆ ಜಾಗವನ್ನು ಮನೆ ತಹಶೀಲ್ದಾರ್ ನಾವು ಕೂಡ ಮೂಲಕ ಚರ್ಚೆ ಮಾಡಿ ಇವತ್ತು DC ಅವ್ರಿಗೆ ಪ್ರಪೋಸಲ್ ಕಳಿಸಿದ್ದೀವಿ. ನಮ್ಮ ಪುರಸಭೆಯವರು ಪೌರ ಕಾರ್ಮಿಕರುಗಳಿಗೆ ಗೊತ್ತಾಯ್ತಲ್ಲ, 3 ಎಕರೆ 18 ಗುಂಟೆ ದೂರ ಆಗಬಾರ್ದು ಅನ್ನೋದ್ರಿಂದ ನಿಮ್ಮ ತಿರುಮಲ ಬಡಾವಣೆ ಏನೇನಿದೆ ಅಲ್ಲಿ ಪಕ್ಕಕ್ಕೆ ಬರ್ತದೆ, ಗೊತ್ತಾಯ್ತಲ್ಲ. ನಿಮಗೆ ಸುಮ್ಮನೆ ದೂರ ಕೊಟ್ಟಿದ್ರೇನು ಉಪಯೋಗ ಆಯ್ತಿರ್ಲಿಲ್ಲ. ಇವತ್ತು ಪುರಸಭೆಯ ದೊಡ್ಡ ಆಸ್ತಿ ಪೌರ ಕಾರ್ಮಿಕರು, ಅವರು ಚೆನ್ನಾಗಿದ್ದರೆ, ಅವರು ಆರೋಗ್ಯಪೂರ್ಣವಾಗಿದ್ದರೆ, ಅದರಿಂದ ಅವರು ಇವತ್ತು ನಮ್ಮ ನಗರವನ್ನು ಸ್ವಚ್ಛವಾಗಿರ್ತಕ್ಕಂಥದ್ದಕ್ಕೆ ಅವಕಾಶ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತದಿಂದ ಒಂದು ಮಾತುಕತೆಗೆ ಅವಕಾಶ ಆಗಿದೆ. ಅದೆಲ್ಲ ಅಪ್ರೂವಲ್ ಆಗಿ ಬಂದಮೇಲೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಗೋವಿಂದರಾಜು, ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್, ಪರಿಸರ ಪ್ರೇಮಿ ಅಶೋಕ್, ಪುರಸಭಾ ಸದಸ್ಯರುಗಳಾದ ನವೀನ್, ಲಕ್ಷ್ಮಿ, ಪರ್ವೀನ್ ತಾಜ್, ಪರಿಸರ ಅಭಿಯಂತಕರು ಕಾವ್ಯ ಇನ್ನು ಮುಂತಾದವರು ಹಾಜರಿದ್ದರು. ಸಾರ್ವಜನಿಕರಿಗೆ ಸಿಗಬೇಕಾದ ಸವಲತ್ತುಗಳನ್ನು ವಿಳಂಬವಿಲ್ಲದೆ ತಲುಪಿಸಬೇಕಾಗಿರುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಕರ್ತವ್ಯ. ಆದರೆ ಅಧಿಕಾರಿಗಳ ವಿರುದ್ಧ ದೂರು ಬಂದರೆ ಲೋಕಾಯುಕ್ತ ಕಠಿಣ ಕ್ರಮ ಕೈಗೊಳ್ಳುತ್ತದೆ ಎಂದು ಲೋಕಾಯುಕ್ತ SP ಮಲ್ಲಿಕ್ ಎಚ್ಚರಿಕೆ ನೀಡಿದರು. ಬೇಲೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾರ್ವಜನಿಕ ಸೇವೆಯಲ್ಲಿ ಭ್ರಷ್ಟಾಚಾರ ನಡೆಸಿದರೆ ಭ್ರಷ್ಟಾಚಾರ ಕಾಯ್ದೆಯಲ್ಲಿಯೇ ಕ್ರಮ ಜರುಗಿಸಬೇಕು ಎಂಬುದೇನಿಲ್ಲ. ಲೋಕಾಯುಕ್ತ ಕಾಯ್ದೆಯಲ್ಲೂ ಕೂಡ ಕ್ರಮ ಜರುಗಿಸಲು ಅವಕಾಶವಿದೆ. ಕ್ರಮ ತಕ್ಷಣ ಆಗದೇ ಇರಬಹುದು, ಆದರೆ ತನಿಖೆ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದು ಖಚಿತ. ಕಂದಾಯ ಇಲಾಖೆಯ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದು, ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಹಾಗೂ ಸರ್ವೆ ಮಾಡಿಸುವ ವಿಚಾರದಲ್ಲಿಯೂ ದೂರುಗಳಿವೆ. ಮೂಲ ದಾಖಲೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡಿಕೊಡಬಹುದು. ಸಣ್ಣ ಪುಟ್ಟ ಲೋಪಗಳಿದ್ರೆ
ಅರ್ಜಿದಾರರಿಗೆ ತಿಳುವಳಿಕೆ ನೀಡಿ ಅವರಿಗೆ ಸಹಾಯ ಮಾಡಬೇಕು ಎಂದು ಸೂಚಿಸಿದರು. ತಹಸೀಲ್ದಾರ್ ಕಚೇರಿ ಅಂತಂದರೆ ಅಳತೆ ಮಾಡಲಿಕ್ಕೆ ಅಥವಾ ಒಂದು ಬೋರ್ಡ್ ಮಾಡಲಿಕ್ಕೆ, ಪೌತಿ ಖಾತೆ ಮಾಡಲಿಕ್ಕೆ ಈ ಥರದ ಅನಾವಶ್ಯಕ ಡಿಲೇಗಳಾಗ್ತದೆ. ನಮ್ಮ ದಿವಸ ಅದು ಮತ್ತು ಸೂಕ್ತ ಹಿಂಬಾರ ಕೊಡಬೇಕದು. ಯಾರೇ ಆಗಲಿ ಸರ್ಕಾರಿ ಕಚೇರಿಗಳು ಅವ್ರು ಪಡ್ಕೊಂಡಂಥ ಅರ್ಜಿಗೆ ಸೂಕ್ತ ವಿಲೇವಾರಿ ಮಾಡಬೇಕು, ಇಲ್ಲ ಸೂಕ್ತವಾದ ಹಿಂಬಾರ ಕೊಡಬೇಕು. ಅವ್ರ ಅರ್ಜಿ ಸರಿ ಇಲ್ಲ ಅಂದರೆ ಅದೇ ಥರ ಹಿಂಬಾರ ಕೊಡಬೇಕು. ನಿಮ್ದು ಅರ್ಜಿ ಸರಿ ಇಲ್ಲ, ಇಂಥ ಲಗತ್ತು ಮಾಡಿಲ್ಲ ಅಂತ ಕೊಟ್ಟರೆ ಏನೇನು ಕಚೇರಿ ನಡೀತದೆ ಅವ್ರಿಗೂ ಕೂಡ ಅರ್ಜಿದಾರರಿಗೆ ಗೊತ್ತಾಗ್ತದೆ. ಅರ್ಜಿದಾರರು ನನ್ನ ಅರ್ಜಿ ನಡೀತಾ ಇದೆ ಅಂತ ಕೂತಿರ್ತಾರೆ, ಬಟ್ ಇವರು ಹಿಂಬಾರ ಹಾಕ್ಕೊಂಡು ಅವರೇ ಇಟ್ಕೊಂಡಿರ್ತಾರೆ. ದೂರುಗಳಿದ್ರೆ ದಯಮಾಡಿ ನಮ್ಮ ಕಚೇರಿಗೆ, ಹಾಸನಲ್ಲಿರ್ತಕ್ಕಂಥ ನಮ್ಮ ಕಚೇರಿಗೆ ಬಂದು ದೂರುಗಳನ್ನ ಕೊಡಿ. ಅವ್ರು ಯಾರು ನಿಮಗೆ ಏನು ಬೇಡಿಕೆ ಇಡ್ತಾರೆ ಆ ಬಗ್ಗೆ ಸೂಕ್ತವಾದ ದಾಖಲಾತಿಗಳೊಂದಿಗೆ ಬಂದು ನಮ್ಮ ಮೇಲೆ ದೂರು ಕೊಟ್ಟರೆ ನಮ್ಮ ಬಗ್ಗೆ ನಾವು ಕ್ರಮ ತಗೋತೀವಿ. ಧೈರ್ಯವಾಗಿ ಬರಬೇಕು ಜನ. ಭಾಳಷ್ಟು ಜನ ಬರ್ತಾರೆ, ಕೇಸ್ ಮಾಡಬೇಕಾ, ಕೋರ್ಟ್ಗೆ ಹೋಗ್ಬೇಕಾ, ಸಾಕ್ಷಿ ಹೇಳಬೇಕಾ ಅಂತ ಅವರೇ ಹಿಂದೇಟಾಗ್ತಾರೆ. ಜನ ಭ್ರಷ್ಟಾಚಾರ ತಡಿಬೇಕಾದ್ರೆ ಅವರು ಒಂದು ಹೆಜ್ಜೆ ಮುಂದೆ ಬರಲೇಬೇಕು. ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಬಾಲು ಶಿಲ್ಪ ಇದ್ದರು. ಪ್ರಪಂಚದಲ್ಲೇ ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡಿದ ಮೊದಲಿಗರು ಬಸವಣ್ಣನವರು ಎಂದು ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಹೇಳಿದರು. ಸಕಲೇಶಪುರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ಶ್ರೀ ಮಲೆನಾಡು ವೀರಶೈವ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಬಸವೇಶ್ವರ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅವರು, ಪ್ರಪಂಚಕ್ಕೆ ಪ್ರಜಾಪ್ರಭುತ್ವದ ಕಲ್ಪನೆ ನೀಡಿದ ಬಸವಣ್ಣ ಸಮಾಜದಲ್ಲಿ ತುಳಿಯಲ್ಪಟ್ಟಿದ್ದ ಸ್ತ್ರೀಯರಿಗೆ ಮೊದಲ ಸಮಾನತೆ ನೀಡಿದರು. ಬಸವಣ್ಣನವರ ವಿಚಾರಧಾರೆಗಳು ಭೂಮಿ ಇರುವವರೆಗೂ ಶಾಶ್ವತವಾಗಿರಲಿವೆ. ಭಾವಸಾಗರದಲ್ಲಿ ಬದುಕಬೇಕು ಎಂದರೆ ಬಸವ ಎಂಬ ಮಂತ್ರವನ್ನ ದೀಕ್ಷೆಯನ್ನಾಗಿಸಿಕೊಳ್ಳಬೇಕು ಎಂದರು. ಜಗಜ್ಯೋತಿಯಾದಂತಹ, ವಿಶ್ವಗುರುತ್ವಾದಂತಹ ಕರ್ನಾಟಕದ ಸಾಂಸ್ಕೃತಿಕ ನಾಯಕನೂ ಆದಂತಹ ಬಸವಣ್ಣನ ಪುತ್ಥಳಿಯನ್ನು ಒಂದು ಮುಖ್ಯ ರಸ್ತೆಯಲ್ಲಿ ಪ್ರತಿಷ್ಠಾಪಿಸಿದಂತಹ ಕೀರ್ತಿ, ಯಶಸ್ಸು ಈ ದಿನಮಾನದ ಎಲ್ಲ ಸಮಾಜದ ಒಂದು ಸೇರಿದೆ ಅಂತಕ್ಕಂತಹದ್ದು ದಿನಮಾನದ ಸಂತೋಷದ ಸಂಗತಿ. ಪೂಜ್ಯರು ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಬಸವಣ್ಣನವರು ಜಗತ್ತು ಕಂಡಂತಹ ಶ್ರೇಷ್ಠ ಸಂತರು. ಅವರು ವಚನಗಳು ಆಡುವ ಮಾತಿನ ಮೂಲಕವಾಗಿ ಧರ್ಮದ, ಆಧ್ಯಾತ್ಮದ ಸಾರ ಸರ್ವಸ್ವವನ್ನು ಕೂಡ ಸಾಮಾನ್ಯ ಮನುಷ್ಯರಿಗೆ ತಿಳಿಸಿಕೊಟ್ಟಂತೆ. ನಮ್ಮ ದೇಶದ ಶ್ರೀ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ಬಸವೇಶ್ವರರು ಜಗತ್ತು ಕಂಡ ವಿಶೇಷ ಸಂತರು. ಅಧಿಕಾರವನ್ನ ನಿರ್ವಹಿಸುವ ಪರಿಯನ್ನ ಬಸವಣ್ಣನವರಿಂದ ರಾಜಕೀಯ ವ್ಯಕ್ತಿಗಳು ಕಲಿಯಬೇಕಿದೆ. ಸಮಾಜದ ಮುಖ್ಯ ಸ್ಥಾನದಲ್ಲಿದ್ದ ಬಸವಣ್ಣ ಸತ್ಯ ಧರ್ಮದ ಆದಿಗೆ ಚ್ಯುತಿ ಬಂದ ಕ್ಷಣದಲ್ಲೇ ತಮ್ಮ ಅಧಿಕಾರದಿಂದ ಕೆಳಗಿಳಿಯುವ ಮೂಲಕ ಜಗಜ್ಯೋತಿಯಾದರು. ಬಸವಣ್ಣನವರು ಸಮಾಜದ ಎಲ್ಲಾ ವರ್ಗದವರಿಗೂ ಮಾದರಿಯಾಗಿದ್ದು, ಇವರು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೆದರೆ ಬದುಕು ಪಾವನವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ಸಿದ್ದರಾಮೇಶ್ವರರನ್ನು ಮಾತನಾಡಿದ್ದಾರೆ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣಕ ಬೆಳೆಸಿದ್ದ ನಂಬಿಕೆ ಮಲ್ಲಿಕಾರ್ಜುನ ಅಂತೆ. ಅಂದರೆ ಬಸವಣ್ಣನವರ ಮೂರ್ತಿಯ ಮಹತ್ವ ಎಷ್ಟು ಅನ್ನೋದನ್ನ ತಮ್ಮ ಒಂದು ವಚನದಲ್ಲಿ ಸಿದ್ದರಾಮೇಶ್ವರರು ತಿಳಿಸಿರುವಂತಹ ಅಂತಹ ಐತಿಹಾಸಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲ ಕ್ಷೇತ್ರಗಳನ್ನೊಳಗೊಂಡಂತೆ ಮಹಾನ್ ಪುರುಷರಾಗಿರುವಂತಹ ಅವರು ವಿಶ್ವಗುರು ಜಗತ್ಪತಿ ಬಸವಣ್ಣನವರು. ನಾವಿವತ್ತು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ, ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರು ಸೀಮಿತರಾಗಿರ್ತಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ಬರೀ ಕೇವಲ ಸಾಹಿತಿಗಳಾಗಿರ್ತಾರೆ, ಕೆಲವರು ಧರ್ಮಕ್ಕೆ ಸೀಮಿತವಾಗಿ ಆಚಾರ್ಯರಾಗಿರ್ತಾರೆ, ಕೆಲವರು ಆರ್ಥಿಕ ಕ್ಷೇತ್ರಕ್ಕೆ ಸೀಮಿತವಾಗಿ ಆರ್ಥಿಕ ತಜ್ಞರಾಗಿರ್ತಾರೆ. ಇದನ್ನು ನೋಡಿದಾಗ ಬಸವಣ್ಣನವರು ನೋಡಿದ್ರೆ ಬಸವಣ್ಣನವರು ಸಾಹಿತ್ಯಿಕವಾಗಿ ಹಾರಿಗಲ್ಲ, ಮುಂದಿಗೆ ಎಂದೆಂದಿಗೂ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಮಲೆನಾಡನ್ನ ಕಾಡುತ್ತಿರುವ ಕಾಡಾನೆ ಸಮಸ್ಯೆ ನಿವಾರಣೆಗೆ ಲೋಕಸಭೆಯಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ನಡೆಸಲಿದ್ದೇನೆ. ಅಧಿಕಾರ ಇರುವವರೆಗೂ ಎಲ್ಲಾ ಶಾಸಕರ ಸಹಕಾರ ಪಡೆದು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿದ್ದೇನೆ. ಬಸವಣ್ಣನವರು ಕೇವಲ ವೀರಶೈವ ಸಮಾಜಕ್ಕೆ ಸೀಮಿತವಲ್ಲ, ಅವರು ಹಾಕಿಕೊಟ್ಟ ತತ್ವಾದರ್ಶಗಳು ಎಲ್ಲಾ ಸಮಾಜಕ್ಕೆ ಅನ್ವಯವಾಗುತ್ತವೆ ಎಂದರು. ಆಶೀರ್ವಾದದಿಂದ 5 ವರ್ಷ ಸಕಲೇಶಪುರ ಭಾಗದಲ್ಲಿ ಜ್ವಲಂತ ಸಮಸ್ಯೆಗಳಿಗೆ ನಮ್ಮ ಶಾಸಕ ಸಿಮೆಂಟ್ ಮಂಜನವರ ಜೊತೆಗೂಡಿ ಪ್ರಾಮಾಣಿಕವಾಗಿ ಅಭಿವೃದ್ಧಿಗೆ ಕೆಲಸ ಮಾಡುವಂತಹ ಕೆಲಸ ಮಾಡ್ತೀವಿ. ಈ ಕ್ಷೇತ್ರದಲ್ಲಿ ಆಗಬೇಕಾದ ಕೆಲಸ ಸಂಸತ್ತಿನಲ್ಲಿ ಸಕಲೇಶಪುರ ಕ್ಷೇತ್ರದ ನಿಂತು ಗಟ್ಟಿ ಧ್ವನಿಯಾಗಿ ನಿಂತು ಕ್ಷೇತ್ರದ ಜನರ ಹಿತಕಾಯವನ್ನು ನಾನು ಬದಲಾಗಿರ್ತೀನಿ ಅಂತ ಹೇಳ್ತಾ, ಇವತ್ತು ನಮ್ಮ ಪುನೀತ್ ಬನಹಳ್ಳಿ ಅಣ್ಣನವರು
ಸಮಾಜದಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡಿದ್ದಾರೆ. ಅವರ ಗುಣಗಾನ, ಅವರ ಒಂದು ವೈಯಕ್ತಿಕ ಚಾರಿತ್ರ್ಯ ನೋಡಿದಾಗ ನಮಗೆ ಅತಿ ಹೆಚ್ಚು ಹೆಮ್ಮೆ ಆಯಿತು. ನಮ್ಮ ಯುವಕರು ಸಹ ಈ ಒಂದು ಕಾರ್ಯದಲ್ಲಿದ್ದಾರೆ. ಇವತ್ತು ಅವರ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಜೊತೆಗೆ ಕಾರ್ಯಕ್ರಮಕ್ಕೆ ನನ್ನ ಅಭಿನಂದಿಸಿದ್ದಾರೆ. ಪ್ರೀತಿಪೂರ್ವಕವಾಗಿ ಎಲ್ಲ ಕಂಡಿದ್ದಾರೆ. ಖಂಡಿತವಾಗಿ ಪ್ರಾಮಾಣಿಕವಾಗಿ ನಾನು ನಿಮ್ಮ ಜೊತೆ 5 ವರ್ಷ ಕಾಯ ವಾಚ ಮನಸ್ಸ ಒಂದು ಗುರುಗಳ ಆಶೀರ್ವಾದ ಪೀಠದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಜೊತೆ ನಿಮ್ಮ ಮನೆ ಮಗ ಒಬ್ಬ ನಿಮ್ಮ ಕುಟುಂಬದ ಸಂಸಾರ ಅಂತ ತಿಳಿದು ಜನಸ್ನೇಹಿ ಸಂತರಾಗಿ. ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು, ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ, ತೆಂಕಲಗೂಡು ಮಠದ ಶ್ರೀ ಚನ್ನಸಿದ್ದೇಶ್ವರ ಸ್ವಾಮೀಜಿ, ಮಧೂರು ಶಾಸಕ ಉದಯಗೌಡ, ಬೇಲೂರು ಶಾಸಕ ಹುಲ್ಲಾಣಿ ಸುರೇಶ್, ಮಾಜಿ ಶಾಸಕರಾದ ಬಿಆರ್ ಗುರುದೇವ್, ಎಚ್ಕೆ ಕುಮಾರಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611157808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಬಿ ಕಾಟಿಹಳ್ಳಿ ಡೈರಿ ಸರ್ಕಲ್ ಹತ್ತಿರ ಟೊಯೋಟಾ ಶೋರೂಮ್ ಎದುರು ಹಾಸನ. ಕೆಸೆಟ್, ನೀಟ್, ಜೆಇಇ ಕೋರ್ಸ್ಗಳಿಗೆ ಬೋಧಿಸುವ ಸಹಾಯಕ ಉಪನ್ಯಾಸಕರು, ಲ್ಯಾನ್ಸರ್ಗಳು ಬೇಕಾಗಿದ್ದಾರೆ. ವಿಷಯ ಪಿಸಿಎಂಬಿ. ಅನುಭವ ಪಿಯುಸಿ ಮತ್ತು ಸ್ಪರ್ಧಾತ್ಮಕ ವಿಷಯಗಳಲ್ಲಿ 8 ರಿಂದ 10 ವರ್ಷಗಳ ಅನುಭವ ಕಡ್ಡಾಯವಾಗಿರುತ್ತದೆ. ಸ್ಥಳ ಬಿಜಿಎಸ್ ಎಜುಕೇಷನ್ ಸೆಂಟರ್, ಪಾಂಡವಪುರ. ಡೆಮೋ ಮತ್ತು ಸಂದರ್ಶನ ದಿನಾಂಕ 23/6/2024 ಬೆಳಗ್ಗೆ 11 ಗಂಟೆಗೆ ಬಿಜಿಎಸ್ ಎಜುಕೇಷನ್ ಸೆಂಟರ್ ಪಾಂಡವಪುರದಲ್ಲಿ ನಡೆಯಲಿದ್ದು ಆಕರ್ಷಕ ವೇತನವನ್ನು ನೀಡಲಾಗುವುದು ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳು ನಮ್ಮ ಕ್ಯಾಂಪಸ್ನಲ್ಲಿ ಅಥವಾ ಹತ್ತಿರದ ಸ್ಥಳದಲ್ಲಿ ಉಳಿಯಬಹುದು. ಆಸಕ್ತವುಳ್ಳ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಅನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9731958035 9731958035 9880208648 ಈ ಸಂಖ್ಯೆಗೆ ಕಳಿಸಬಹುದು. ಬಿಜಿಎಸ್ ಎಜುಕೇಷನ್ ಸೆಂಟರ್, ಪಾಂಡವಪುರ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಕುಕನೂರು ತಾಲೂಕು ಜಂಗಮ ಸಮಾಜದ ವತಿಯಿಂದ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಸಮಾಜದ ಮುಖಂಡ ಸಿದ್ದಯ್ಯ ಕಳ್ಳಿಮಠ ಮಾತನಾಡಿ, ರೇಣುಕಾಸ್ವಾಮಿಯಂತಹ ಅಮಾಯಕ ಯುವಕನನ್ನ ನಟ ದರ್ಶನ್ ಹಾಗೂ ಆತನ ಬೆಂಬಲಿಗರು ಹತ್ಯೆ ಮಾಡಿರುವುದು ನಾಚಿಕೆಗೇಡಿನ ಸಂಗತಿ. ಸರ್ಕಾರ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ವಿಧಿಸಿ ಮೃತ ಕುಟುಂಬಕ್ಕೆ ಸೂಕ್ತ ಭದ್ರತೆ ಹಾಗೂ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ನಟ ದರ್ಶನ್ ಸಮಾಜಕ್ಕೆ ಮಾದರಿಯಾಗಬೇಕು. ಯಾಕೆಂದರೆ ಹಿಂದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಇರಲಿ, ಪುನೀತ್ ಇರಲಿ, ಎಲ್ಲರೂ ಅವ್ರಲಿಂದ ಸಮಾಜ ಸುಧಾರಣೆಗೈತಿ. ಎಷ್ಟೋ ಜನರು ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿ ಎಷ್ಟೋ ಜನರು ನೌಕರಿ ಮಾಡೋದು ಬಿಟ್ಟು ಒಕ್ಕಲ್ತನ ಮಾಡ್ಯಾರ. ಅಂಥ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ದಾರಿ ತೋರಿಸೋಂಥ ನಟರು ಇವತ್ತು ಕೊಲೆ ಮಾಡ್ತಕ್ಕಂಥ ಒಂದು ಕೆಟ್ಟ ಕೃತ್ಯ ಕೇಳಿದಾರೆ. ಅಂದರೆ ನಿಜವಾಗ್ಲೂ ನಟ ಅಲ್ಲ, ಇವೊಬ್ಬ ರಾಕ್ಷಸ. ಇವನೇನದ ಸರ್ಕಾರ ಏನೈತಿ ಇವನು ಮರಣದಂಡನೆ ಕೊಡಬೇಕು. ಇವನಿಗೆ ನಿಜವಾಗ್ಲೂ ಇದು ಭಾಳ ಖಂಡನೀಯ. ನಮ್ಮ ಸಮಾಜದ ವತಿಯಿಂದ ಒಬ್ಬ ಪಾಪ ಬಡಜಂಗಮ ಏನೋ ಒಂದು ತಪ್ಪಾಗಿರ್ತಾವೆ, ಇಲ್ಲ ಅಂತ ನಾನು ಹೇಳಂಗಿಲ್ಲ. ತುಂಬ ಗರ್ಭಿಣಿ, ಅವನ ಮಗ ಹೆಂಡತಿ 3 ತಿಂಗಳ ಗರ್ಭಿಣಿ ಇದ್ದಾಳೆ. ನನ್ನ ಹೆಂಡತಿ ಗರ್ಭಿಣಿ ಅದಾಳೆ ಅಂತ ಅಂಗ್ಲಾಚಿದ್ರು ಸಹಿತಕ್ಕೆ ಅವನ್ನ ಮರ್ಮಾಂಗಕ್ಕೆ ಒದ್ದು ಅವನ ಬಾಯಿಗೆ ಎಲ್ಲ ಒಂದು ಅಂಗಾಂಗಗಳಿಗೆ ಊನು ಮಾಡಿ 17 ಮಂದಿ ಕಲ್ತು ಅವನ್ನ ಮರ್ಡರ್ ಮಾಡ್ಯಾರ. ಅಂಥ ಒಂದು ಹೇನು ಕೃತ್ಯ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಿ ಆಗಿಲ್ಲ. ಈ ಸಂದರ್ಭದಲ್ಲಿ ಈಶ್ವರಯ್ಯ ಶಿರೂರು ಮಠ, ಸೋಮಲಿಂಗಯ್ಯ ಹಿರೇಮಠ್, ಬಸವರಾಜ ಯತ್ನಟ್ಟಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ.
ಭಟ್ಕಳ ತಾಲೂಕು ಆಡಳಿತ ಕಚೇರಿಯಲ್ಲಿ ಮುಂಗಾರು ಪ್ರಕೃತಿ ವಿಕೋಪ ಹಾನಿ ಹಾಗೂ ಪರಿಸರ ವಿಕೋಪಕ್ಕೆ ಸಂಬಂಧಿಸಿದಂತೆ ಕ್ಷೇತ್ರದ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಇಂದು ಸಚಿವ ಮಂಕಾಳ್ ಎಸ್ ವೈದ್ಯ ಸಭೆ ನಡೆಸಿದರು. ಸಭೆಯಲ್ಲಿ ಇಲಾಖಾವಾರು ಅಧಿಕಾರಿಗಳಿಗೆ ಮಳೆಗಾಲದ ಪೂರ್ವ ತಯಾರಿಕೆಯ ಕುರಿತಂತೆ ಆಯಾ ಇಲಾಖೆ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಮತ್ತು ಕಾಮಗಾರಿಯ ಪ್ರಗತಿಯ ಕುರಿತು ಸಚಿವರು ವಿಚಾರಿಸಿದರು. ಸಮಂಜಸವಾಗಿ ಉತ್ತರ ನೀಡದ ಅಧಿಕಾರಿಗಳ ಬಗ್ಗೆ ಕಾಮಗಾರಿಯಲ್ಲಾಗುತ್ತಿರುವ ವಿಳಂಬ ನೀತಿಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಈ ವೇಳೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ವಾರ್ಡ್ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದರ ಬಗ್ಗೆ ಭಟ್ಕಳ ಆರೋಗ್ಯಾಧಿಕಾರಿಗಳು ಸಚಿವರ ಗಮನಕ್ಕೆ ತಂದಿದ್ದು, ಸಚಿವರು ವಾರ್ಡ್ ಕಾಮಗಾರಿಯನ್ನ ಸಂಪೂರ್ಣಗೊಳಿಸಿಕೊಡುವ ಭರವಸೆ ನೀಡಿದರು. ಇನ್ನು ಕೃಷಿ ಇಲಾಖೆಯಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ ದಾಸ್ತಾನಿದ್ದು ಮುಂಗಾರು ಮಳೆ ಪ್ರಾರಂಭವಾಗಿ ಕೃಷಿ ಚಟುವಟಿಕೆಗಳು ಶುರುವಾಗಿರುವುದರಿಂದ ರೈತರಿಗೆ ಬಿತ್ತನೆ ಬೀಜಗಳನ್ನು ನೀಡುತ್ತಿರುವುದಾಗಿ ಕೃಷಿ ಅಧಿಕಾರಿ ವಿವರಿಸಿದರು. ಮುಂಗಾರು ಮಳೆ ಪ್ರಾರಂಭವಾಗಿ ವಾರ ಕಳೆದರೂ ಪುರಸಭೆ ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಚರಂಡಿ ಸ್ವಚ್ಛಗೊಳಿಸುವ ಕೆಲಸ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಆದಷ್ಟು ಬೇಗ ಚರಂಡಿಗಳನ್ನು ಸ್ವಚ್ಛಗೊಳಿಸುವಂತೆ ಆದೇಶ ನೀಡಿದರು. ಮಳೆ ಕೊರತೆ ಆಗುತ್ತೆ, ಯಾವಾಗಲೂ ಈಗಲೂ ಆಗೋದಿಲ್ಲ, ಒಂದು ಕೊರತೆ ಆಗುತ್ತೆ. ಮಳೆ ಬಂತು ಆದರೆ ಎಲ್ಲರೂ ಸುಖವಾಗಿರ್ತಾರೆ. ನಮಗೂ ಕೆಲಸ ಮಾಡ್ತಾರೆ. ದೇವರನ್ನು ಕೇಳ್ಕೊಳ್ಳೋದು ಯಾರಿಗೂ ತೊಂದರೆ ಆಗಲಿ, ನಮಗೆ ಏನೂ ತೊಂದರೆ ಆಗಲಿ. ಆ ಜೀವನದಲ್ಲಿ ನಾವು ದೇವರನ್ನ ನಂಬಿಕೊಂಡು ನಾವು ಕೆಲಸ ಮಾಡೋದು. ಮತ್ತೆ ಮತ್ತೆ ಹೇಳ್ತೀನಿ, ಕ್ಲಿಯರ್ ಮಾಡ್ತೀವಿ. ಯಾರಾದರೂ ಈ ತಾಲೂಕಿನಲ್ಲಿ ಅಥವಾ ಕ್ಷೇತ್ರದಲ್ಲಿ ಇಷ್ಟ ಇಲ್ಲ ಅಂದರೆ. ಸಭೆಯಲ್ಲಿ ಸಹಾಯಕ ಆಯುಕ್ತರಾದ ಡಾ ನಯನ, ಭಟ್ಕಳ ತಹಶೀಲ್ದಾರ್ ನಾಗರಾಜ್ ನಾಯಕ್, ಹೊನ್ನವರ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಮತ್ತಿತರರಿದ್ದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಮೂಲಕ ದೇಶದ ಉನ್ನತಿ ಕಾರ್ಯವನ್ನು ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆಯವರು ಮಾಡುತ್ತಿದ್ದಾರೆ ಎಂದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚನ್ನರಾಯಪಟ್ಟಣದ ಜಿಲ್ಲಾ ನಿರ್ದೇಶಕ ಕೇಶವ ದೇವಂಗ ಅಭಿಪ್ರಾಯಪಟ್ಟರು. ಕೇರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಹರಿಹರಪುರ ಗ್ರಾಮದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆಯ ಆವರಣದಲ್ಲಿ ಕಿಕ್ಕೇರಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಆಯೋಜಿಸಿದ್ದ ಪರಿಸರ ಜಾಗೃತಿ ಹಾಗೂ ಪರಿಸರ ಮಾಹಿತಿ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಪೂರ್ವಿಕರು ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿದ್ದರು. ಜೊತೆಗೆ ಗಾಳಿ, ಬೆಳಕು, ನೆಲ, ಜಲವನ್ನು ಪೂಜಿಸುವ ಸಂಪ್ರದಾಯ ಅಳವಡಿಸಿಕೊಂಡಿದ್ದರು. ಇದರಿಂದ ಪರಿಸರ ಶುದ್ಧವಾಗಿತ್ತು. ಆದರೆ ಇಂದು ಮನುಷ್ಯನ ಅತಿಯಾಸೆಯಿಂದ ಪರಿಸರ ನಾಶವಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಪರಿಸರ ಕಾಳಜಿ ಮೂಡಿಸುವಂತಹ ಕಾರ್ಯ ಅತ್ಯಗತ್ಯವಾಗಿದ್ದು, ಇದನ್ನು ಹಿರಿಯರು ಮಾಡಬೇಕೆಂದು ತಿಳಿಸಿದರು. ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಜೂನ್ 5 ಇದರ ಅಕ್ಕಪಕ್ಕ 15 ದಿನಗಳ ಅವಧಿಯಲ್ಲಿ ಹೆಚ್ಚಿನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದೆ. ಪರಿಸರ ಅನ್ನುವಂಥದ್ದನ್ನು ಜಾಗೃತಿ ಆಗಬೇಕು. ಇವತ್ತು ಪ್ರಕೃತಿ ಎಲ್ಲವನ್ನ ಕೊಟ್ಟಿದೆ ನಮಗೆ. ಎಲ್ಲವೂ ಪ್ರಕೃತಿ, ಮನುಷ್ಯ ಮಾಡಿದ್ದು ಏನಿಲ್ಲ, ಮನುಷ್ಯ ನಿಮಿತ್ತ ಮಾತ್ರ. ಪ್ರಕೃತಿ ಕೊಟ್ಟದ್ದನ್ನು ಉಳಿಸಿ ಬೆಳೆಸುವಂಥದ್ದು ನಾವು ಮಾನವರಾದಂಥ ನಮ್ಮ ಕರ್ತವ್ಯಗಳು. ಒಬ್ಬ ಮನುಷ್ಯ ಬದುಕಬೇಕಾದ್ರೆ 3 ಅತಿ ಪ್ರಾಮುಖ್ಯ. ಒಂದು ಗಾಳಿ, ಒಂದು ನೀರು, ಒಂದು ಆಹಾರ. ಈ 3ರಲ್ಲಿ ಒಂದಿಲ್ಲ ಅಂತಾದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ 3 ಎಲ್ಲಿಂದ ಸಿಗತ್ತೆ ಅಂತ ಕೇಳಿದ್ರೆ ಅದು ಪ್ರಕೃತಿ ಇವತ್ತು ಕೊಡ್ತಾ ಇದೆ. ಪ್ರಕೃತಿ ಕೊಟ್ಟದ್ದನ್ನು ನಾವು ಸೇವನೆ ಮಾಡಬೇಕು. ಮನುಷ್ಯನಿಗೆ ಗಾಳಿ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀರನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಹಾರವನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಕೊಡುವಂಥ ಆಹಾರವನ್ನು ಮನುಷ್ಯ ಸೇವನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಈ ಸಂದರ್ಭದಲ್ಲಿ ಹರಿಹರಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಂಬಿ ರತೀಶ್, ಶ್ರೀಧರ್, ಸದಸ್ಯ ಡಿಸಿ ಕುಮಾರ್, ಒಕ್ಕೂಟ ಅಧ್ಯಕ್ಷೆ ಅನ್ನಪೂರ್ಣ, ಶಾಲಾ ಮುಖ್ಯ ಶಿಕ್ಷಕಿ ಮಂಜುಳಾ, ಜನಜಾಗೃತಿ ಸದಸ್ಯ ಡಿಸಿ ಕುಮಾರ್, ಪಲ್ಲವಿ, ಸಿರಿನಾ ಭಾನು, ಲೋಲಾಕ್ಷಿ, ಸುಧಾ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೇಂದ್ರ ಸರ್ಕಾರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿರುವ ನೂತನ ಸಂಸದರಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಹಾಗೂ ಮತದಾರರಿಗೆ ಕೃತಜ್ಞತಾ ಸಮಾವೇಶವನ್ನು ಜೂನ್ 16ರಂದು ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿಳಿಸಿದರು. ಮಂಡ್ಯದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭಾರಿ ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ಅವರ ಗೆಲುವಿಗೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಜೊತೆಗೂಡಿ ಶ್ರಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಮತ್ತು ಮತದಾರರಿಗೆ ಕುಮಾರಸ್ವಾಮಿ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಆದ್ದರಿಂದ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಬಂಧು ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಮನವಿ ಮಾಡಿದರು. ಕಳೆದ ಒಂದು ವಾರದಿಂದ ಅವರ ಜೊತೆಯಲ್ಲೇ ಇದ್ದು ಅವರ ಪ್ರಮಾಣ ವಚನ ಅವರನ್ನು ನೀವು ಭಾನುವಾರ ಲೋಕಸಭಾ ಕ್ಷೇತ್ರದ ನಾಗರಿಕ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ
ವಿನಂತಿ ಮಾಡಿದ್ದೇವೆ. ಅದಕ್ಕೆ ಒಪ್ಪಿ ಅವ್ರಿಗೂ ಒಂದು ರೀತಿ ಮೊದಲು ಹೋಗಿ ನನ್ನ ಕ್ಷೇತ್ರದ ಮಹಾಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಿಡ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತು ಮಂಡ್ಯ ಸ್ಟೇಡಿಯಂನಲ್ಲಿ 5 ಗಂಟೆಗೆ ಭಾನುವಾರ ಒಂದು ದೊಡ್ಡ ಬೃಹತ್ ಒಂದು ಅಭಿನಂದನಾ ಸಮಾರಂಭದ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಅವತ್ತು ಅಭಿನಂದನೆಯನ್ನು ಸಲ್ಲಿಸಿ ಈ ಕ್ಷೇತ್ರದ ಮಹಾಜನತೆಗೆ ಇವತ್ತು ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳು, ಇವತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯರು, ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಟಿ ಮಂಜುನಾಥ್, ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸುರೇಶ್ ಗೌಡ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ, ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಟಿಎಸ್ ಶೇಷಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅವರ ಗೆಳತಿ ಪವಿತ್ರ ಗೌಡಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ಮಂಡ್ಯ ನಗರದಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ದರ್ಶನ್ ಹಾಗೂ ಪವಿತ್ರ ಗೌಡ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಚಲನಚಿತ್ರದಲ್ಲಿ ಆದರ್ಶ ನಟನಂತೆ ಕಾಣಿಸಿಕೊಂಡು ನಿಜ ಜೀವನದಲ್ಲಿ ಖಳನಾಯಕನಿಗಿಂತಲೂ ಕ್ರೂರವಾಗಿ ನಡೆದುಕೊಂಡಿದ್ದಾರೆ. ಹಣದ ಮದ, ಹುಚ್ಚು, ಅಭಿಮಾನಿಗಳ ಬೆಂಬಲಿಗರಿಂದ ಕೊಬ್ಬಿರುವ ದರ್ಶನ್ ಹೋದ ಕಡೆಯಲ್ಲೆಲ್ಲ ವಿವಾದಗಳನ್ನು ಸೃಷ್ಟಿಸಿ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಅದರಂತೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿ ಕಾನೂನು ಕೈಗೆತ್ತಿಕೊಂಡಿರುವ ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ರೇಣುಕಾಸ್ವಾಮಿಯನ್ನ ಅಪಹರಿಸಿ ದರ್ಶನ್, ಪವಿತ್ರ ಗೌಡ ಅಂಡ್ ಟೀಮ್ ಇವತ್ತೇನು ಅವ್ರನ್ನ ಕೊಲೆಗೈದು ಪಟ್ಟಣಗೇರಿ ಶ್ರೀರಾಮ ಫೈನಾನ್ಸ್ ಯಾರ್ಡ್ನಲ್ಲಿ ಮರ್ಮಾಂಗಕ್ಕೆ ಸುಟ್ಟಿ, ಮರ್ಮಾಂಗಕ್ಕೆ ಒತ್ತು ಸಿಗರೇಟ್ನಲ್ಲಿ ಸುಟ್ಟಿ, ಚುಟ್ಟಿನಲ್ಲಿ ಸುಟ್ಟಿ, ದರ್ಶನ್ ಬೆಲ್ಟ್ನಲ್ಲಿ ಹೊಡೆದು ಇವತ್ತೇನು ಪ್ರಾಣಹತ್ಯೆ ಮಾಡಿದ್ದಾರೆ. ಇವತ್ತೆಲ್ಲ ಆಗಲೇ 4 ದಿನದಿಂದ ಎಲ್ಲ ಮಾಧ್ಯಮದಲ್ಲಿ ಬರ್ತಾರೆ, ಇಡೀ ದೇಶದಲ್ಲಿ ಸುದ್ದಿ ಆಗಿದೆ. ನಾವಿವತ್ತು ಹೋರಾಟ ಮಾಡಿದ್ರೆ ಉದ್ದೇಶ ಇಷ್ಟೇ, ಒಬ್ಬ ಹೀರೋ ಸಿನಿಮಾದಲ್ಲಿ ಒಬ್ಬ ಹೀರೋ ನಿಜ ಜೀವನದಲ್ಲಿ ಹೀರೋ ಆಗಲಿಕ್ಕೆ ಆಸೆ ಪಡಬೇಕು. ಇವರು ಸಿನಿಮಾದಲ್ಲಿ ಹೀರೋ ಆಗಿ ನಿಜ ಜೀವನದಲ್ಲಿ ವಿಲನ್ ಆದರೆ ಇಲ್ಲಿ ಯಾರು ಬೇಳೆಕಾಳು ಬೇಯಲ್ಲ. ಅರ್ಥ ಆಯ್ತಾ? ಕನ್ನಡ ಚಿತ್ರರಂಗ ಸುಮಾರು 75 ವರ್ಷಗಳಿಂದ ಈ ಥರ ಒಂದು ಕಳಂಕದ ಕೆಲಸ ಯಾರು ಮಾಡಿದ್ರು. ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಇಂಗಲಕುಪ್ಪೆ ಕೃಷ್ಣೇಗೌಡ, ರಾಜ್ಯ ವರಿಷ್ಠರು ಹೆಮ್ಮಿಗೆ ಚಂದ್ರಶೇಖರ್, ಮೈಸೂರು ಜಿಲ್ಲಾಧ್ಯಕ್ಷ ಕೆಂಪರಾಜು ಅರಸಿನಕೆರೆ, ಚಾಮರಾಜನಗರ ಜಿಲ್ಲಾಧ್ಯಕ್ಷ ರಂಗಸ್ವಾಮಿ, ರಾಮನಗರ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಭೋವಿ ಸೇರಿದಂತೆ ಇತರರು ಭಾಗವಹಿಸಿದರು. ವರದಿ ಟಿಎಸ್ ಶೇಷಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ. ಬಸವಣ್ಣನವರ ನಂಬಿಕೆಯನ್ನ ಉಳಿಸಿಕೊಳ್ಳಬೇಕಾದರೆ ಬಸವಣ್ಣನವರ ಆಚಾರ ವಿಚಾರಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿದೆ ಎಂದು ಕೊಪ್ಪಳ ಜಿಲ್ಲಾ ಜಾಗತಿಕ ಲಿಂಗಾಯತ ಮಹಿಳಾ ಮಹಾಸಭಾದ ಜಿಲ್ಲಾಧ್ಯಕ್ಷೆ ಅರ್ಚನಾ ಗವೇಶ್ ಸಸಿಮಠ ಶರಣೆ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕಲ್ಲಭಾವಿ ಗ್ರಾಮದ ವೀರ ಬಸವಾರ್ಮಠ ಆವರಣದಲ್ಲಿ ಶರಣಮ್ಮ ಗೌಡಪ್ಪ ದೇವಾಲ್ರವರ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದ ಪ್ರಯುಕ್ತ ಸಿದ್ದರಾಮೇಶ್ವರ ಶಿವಯೋಗಿಗಳ ವಚನ ಚಿಂತನಾ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಸವಣ್ಣನವರ ಆಶಯದಂತೆ ಲಿಂಗಾಂಗ ಯೋಗಗಳಾಗಬೇಕಾಗಿದೆ. ಬಸವೇಶ್ವರರ ಪೂಜೆ ಮೆರವಣಿಗೆ ಮಾಡಿದರೆ ಅದು ಪಾಲನೆ ಅಷ್ಟೇ. ಆದರೆ ಬಸವಣ್ಣನವರ ವಿಚಾರಗಳನ್ನ, ಅವರ ತತ್ವ ಆದರ್ಶವನ್ನ ಅಳವಡಿಸಿಕೊಂಡಾಗ ಮಾತ್ರ ಬಸವ ತತ್ವಗಳು ಅನುಷ್ಠಾನಕ್ಕೆ ಬರಲು ಸಾಧ್ಯ ಎಂದರು. ಎಲ್ಲಾ ಜನಗಳು ಆಧ್ಯಾತ್ಮದ ಒಂದು ಆಲೋಚನೆ ಮಾಡುವಾಗೆ, ವಿಚಾರ ಮಾಡುವಾಗೆ ನಾನು ಸಹ ಆಧ್ಯಾತ್ಮದ ವಿಚಾರ ಮಾಡ್ತೀನಿ. ಹಾಗಾದ್ರೆ ಎಲ್ಲರನ್ನು ಬಿಟ್ಟು ನಾನಷ್ಟೇ ಹೇಗೆ ಬಸವತತ್ವಕ್ಕೆ ಬರ್ತೀನಿ? ಇದು ನಾನು ಬಸವತತ್ವಕ್ಕೆ ಬಂದಿದ್ದಲ್ಲ, ಅಪ್ಪ ಬಸವಣ್ಣನವರು ನನ್ನನ್ನ ನಂಬಿ ನನ್ನನ್ನ ಬಸವತತ್ವಕ್ಕೆ ಕರ್ಕೊಂಡು ಬಂದಿದ್ದಾರೆ. ನನ್ನನ್ನ ನಂಬಿ ಕರ್ಕೊಂಡು ಬಂದಿದ್ದಾರೆ ಬಸವತತ್ವಕ್ಕೆ, ನಾನು ಬಂದಿಲ್ಲ. ಯಾಕಂದ್ರೆ ಇಷ್ಟು ಜನಗಳನ್ನ ಬಿಟ್ಟು ನಾನೇ ಈ ತತ್ವದಲ್ಲಿ ನನ್ನನ್ನು ಗುರುತಿಸ್ಬೇಕಾದ್ರೆ ಇದು ಬಸವಣ್ಣನ ಕೆಲಸ. ಬಸವಣ್ಣವರು ನಮ್ಮನ್ನ ಈ ತತ್ವಕ್ಕೆ ಕರ್ಕೊಂಡು ಬಂದಿದ್ದಾರೆ. ಯಾವ ಒಂದು ಆಧಾರದ ಮೇಲೆ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ, ಈ ವ್ಯಕ್ತಿ ಇದ್ದಾನೆ, ಇವನು ಸ್ವಲ್ಪ ಆಧ್ಯಾತ್ಮ ಬಗ್ಗೆ ಒಲವಿದೆ, ಲಿಂಗ ಯೋಗದ ಬಗ್ಗೆ ಈಗಿಗೆ ನಾನು ತಿಳಿಸಿಕೊಟ್ರೆ ಇದನ್ನ ಕೈ ಬಿಡಲಾರ್ದಂಗೆ ಹಿಡಿದು ಆಚರಣೆಯನ್ನು ಮಾಡ್ತಾನೆ. ಬಸವಾದಿ ಶಿವಶರಣರು ಹೇಳಿದಂತ ಎಲ್ಲ ನಡೆ ನುಡಿಯನ್ನ ಇವನು ತಿಳ್ಕೊಳ್ತಾನೆ, ಇದೇ ಒಂದು ದಾರಿಯಲ್ಲಿ ನಡೀತಾನೆ ಅಂತ ಹೇಳಿ ಬಸವಣ್ಣನವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂಗಮೇಶ್ ಕಲಹಾಳ, ರಾಯಚೂರು ಜಿಲ್ಲಾ ರಾಷ್ಟ್ರೀಯ ಬಸವ ಕೇಂದ್ರದ ಜಿಲ್ಲಾಧ್ಯಕ್ಷ ವೀರಭದ್ರಪ್ಪ ಕುರುಕುಂದಿ, ಶರಣಬಸಪ್ಪ ಬ್ಯಾಲಿಹಾಳ, ಬಸವರಾಜಪ್ಪ ಇಂಗಳದಾಳ, ವಿರೂಪಾಕ್ಷಯ್ಯ ಹಿರೇಮಠ, ಶರಣಪ್ಪ ಆಸಬಿ ಸೇರಿದಂತೆ
ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶ್ರೀಕಾಂತ್ ಮಾಲಿ ಪಾಟೀಲ್, ವಿವಿಸಿ ನ್ಯೂಸ್, ಕೊಪ್ಪಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉರಿದಿದ್ದು ಬೂದಿಯಾಗುತ್ತದೆ ಅನ್ನೋದಕ್ಕೆ ದರ್ಶನ್ ದೊಡ್ಡ ಉದಾಹರಣೆ. ಚಿತ್ರನಟ ದರ್ಶನ್ ಹಾಗೂ ಅವರ ಸಹಚರರಿಗೆ ಕಠಿಣ ಶಿಕ್ಷೆಯಾಗಬೇಕು. ಅರ್ಕಲಗೂಡು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಒತ್ತಾಯ. ಕೂಲಿ ಕೆಲಸಕ್ಕೆ ತೆರಳುತ್ತಿದ್ದವನ ಮೇಲೆ ಕಾಡಾನೆ ದಾಳಿ, ಆನೆ ತುಳಿತದಿಂದ ವ್ಯಕ್ತಿಯ ಕಾಲು ಮುರಿತ. ಸಕಲೇಶಪುರ ತಾಲೂಕಿನ ವಾಟೆಹಳ್ಳ ಗ್ರಾಮದಲ್ಲಿ ಘಟನೆ. ಪೂರ್ಣಗೊಳ್ಳದ ಏತ ನೀರಾವರಿ ಯೋಜನೆಯಿಂದ ರೈತರಿಗೆ ತೊಂದರೆ, ಕೂಡಲೇ ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಸೂಚನೆ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ ಜಿ 98%, ಸ್ವಾತಿ AP 96.8%, ಸಾಯಿ ಮೇಧಾ ಎಂ 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. JB Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 1390% and above students, 23 students with 80% and above. Only 3 students they secured first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School.
for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKG ಇಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.